ಫ್ರೆಂಡ್ಸ್, ನಮಸ್ತೆ. ಇವತ್ತು ಕಡಲೆ ಬೀಜ ಚಟ್ನಿ ಪುಡಿ ಮಾಡೋದು ಹೇಳ್ಕೊಡ್ತೀನಿ. ಒಂದು ಬಾಣಲಿಗೆ ಒಂದು 20 ಖಾರದ ಮೆಣಸಿನಕಾಯಿ ಹುರಿದುಕೊಳ್ಳಿ. ಈಗ ಕಡಲೆ ಬೀಜ ಹಾಕ್ಕೊಂಡು ಹುರ್ಕೊಳ್ಳಿ. ಚಿಪ್ಪೆ ಬಿಡೋ ಥರ ಹುರಿಬೇಕು. 1 ಕಪ್ ಕೊಬ್ಬರಿ ತುರಿದಿರೋದು ತಗೊಂಡಿದ್ದೀನಿ. ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ, ಜೀರಿಗೆ 3 ಸೇರಿ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಉದ್ದಿರೋ ಕಡಲೆ ಬೀಜ, ಬಾಡಿಗೆ ಮೆಣಸಿನ್ಕಾಯಿ, ಇಂಗು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಜೀರಿಗೆ ಇಷ್ಟು ಆಡಿಸ್ಕೊಳ್ಳಿ. ಫಸ್ಟು ಸೈಡಿಗೆ ಇಟ್ಟು, ಆಮೇಲೆ 1 ಕಪ್ಪಷ್ಟು ಕೊಬ್ಬರಿ ಹುರಿದಿರೋದು, ಉಪ್ಪು, ಖಾರದ ಪುಡಿ ಹಾಕೊಂಡು ಚೆನ್ನಾಗಿ ರುಬ್ಬಿ ಮಾಡಿ ಮಿಕ್ಸ್ ಮಾಡಿ.